ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾಳ್. ಇತ್ತೀಚೆಗೆ ಬಿಡುಗಡೆಯಾದಂತಹ ಸಿನಿಮಾದಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡಿದಂತಹ ಸಿನಿಮಾ ಅಂದ್ರೆ ಅದು ಮಹಾರಾಜ. ವಿಜಯ್ ಸೇತುಪತಿ ನಟನೆಗೆ ಜನ 100/100 ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಿನಿಮಾದಲ್ಲಿ ಪ್ರೇಕ್ಷಕರ ಮನ ಗೆದ್ದ ಮತ್ತೊಂದು ಪಾತ್ರ ಅಂದ್ರೆ ಅದು ಖಂಡಿತವಾಗ್ಲೂ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ ವರದರಾಜನಾಗಿ ಕಾಣಿಸಿಕೊಂಡಿರುವಂತಹ ನ್ಯಾಟಿ, ಆಲ್ಸೋ ನೋನ್ ಆಸ್ ನಟರಾಜನ್ ಸುಬ್ರಹ್ಮಣ್ಯಂ. ಅಂದಹಾಗೆ ಇವರು ನಟನಾಗೋಕೆ ಮುಂಚೆ ಏನಾಗಿದ್ರು ಗೊತ್ತಾ? ಇವರಿಗೂ ಹಾಗೂ ಇದೇ ಚಿತ್ರದಲ್ಲಿ ನಟಿಸಿರುವಂತಹ ಅನುರಾಗ್ ಕಶ್ಯಪ್ಗೂ ಈ ಹಿಂದೆ ಒಂದು ಕಿರಿಕ್ ಕೂಡ ಆಗಿತ್ತಂತೆ. ಅದೆಲ್ಲದ್ರ ಬಗ್ಗೆ ಹೇಳ್ತೀವಿ ಈ ಒಂದು ಎಪಿಸೋಡ್ನಲ್ಲಿ. ಮಹಾರಾಜ ಚಿತ್ರದ ಆರಂಭದಲ್ಲಿ ನೆಗೆಟಿವ್ ಅನ್ಸುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ವರದರಾಜನ್ ಪಾತ್ರ ಸಿನಿಮಾ ಮುಗಿಯೋ ಹೊತ್ತಿಗೆ ಎಲ್ಲರ ಮನಸ್ಸಲ್ಲೂ ಅಚ್ಚಳಿಯದೆ ಅದೇ ಥರ ಉಳಿದ್ಬಿಟ್ಟಿತ್ತು. ಅರೆ, ಇಷ್ಟು ಒಳ್ಳೆ ಮನುಷ್ಯನ ನಾವೆಲ್ಲ ತಪ್ಪು ತಿಳ್ಕೊಂಡ್ವಲ್ಲ ಅಂತ ಜನರಿಗನ್ಸ್ಬಿಡುತ್ತೆ. ಅಷ್ಟು ಅಚ್ಚುಕಟ್ಟಾಗಿ ಪಾತ್ರವನ್ನು ನಿಭಾಯಿಸಿರುವಂತಹ ನ್ಯಾಟಿ ಸಕಲ ಕಲಾ ವಲ್ಲಭ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಯಾಕಂದರೆ ಇಷ್ಟು ಅದ್ಭುತ ಕಲಾವಿದ ಈ ಹಿಂದೆ ಸಿನಿಮ್ಯಾಟೋಗ್ರಾಫರ್ ಆಗಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಕೂಡ ಮಾಡಿದ್ದಾರೆ. ಅದರಲ್ಲೂ ಬಾಲಿವುಡ್ನ ಸಕ್ಸಸ್ಫುಲ್ ಸಿನಿಮಾಗಳಾದ ಜಬ್ ವಿ ಮೆಟ್, ಬ್ಲ್ಯಾಕ್ ಫ್ರೈಡೆ, ಗೋಲ್ಮಾಲ್ ರಿಟರ್ನ್ಸ್, ಲವ್ ಆಜ್ಕಲ್ ಹೀಗೆ ಸಾಕಷ್ಟು ಸಿನಿಮಾಗಳಿಗೆ ಸಿನಿಮ್ಯಾಟೋಗ್ರಾಫರ್ ಆಗಿ ನಟರಾಜನ್ ಕೆಲಸ ಮಾಡಿದ್ದಾರೆ. ಅಂದಹಾಗೆ ಇವ್ರನ್ನ ಸಿನಿಮ್ಯಾಟೋಗ್ರಾಫರ್ ಆಗಿ ಬಾಲಿವುಡ್ಗೆ ಪರಿಚಯ ಮಾಡಿದ್ದೆ ಮಹಾರಾಜ ಚಿತ್ರದಲ್ಲಿ ಸೆಲ್ವಂ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಅನುರಾಗ್ ಕಶ್ಯಪ್. ರಾಮ್ ಗೋಪಾಲ್ ವರ್ಮಾ ಮೂಲಕ ಕಶ್ಯಪ್ನ ಭೇಟಿಯಾಗುವಂತಹ ನ್ಯಾಟಿ ಕಶ್ಯಪ್ರದ್ದೇ ಬ್ಯಾಕ್ ಟು ಬ್ಯಾಕ್ 3 ಚಿತ್ರಗಳಿಗೆ ಸಿನಿಮ್ಯಾಟೋಗ್ರಾಫರ್ ಆಗಿ ಅವರು ಕೆಲಸ ಮಾಡ್ತಾರೆ. ಲಾಸ್ಟ್ ಟ್ರೈನ್ ಟು ಮಹಾಕಾಳಿ, ಪಾಂಚ್, ಬ್ಲ್ಯಾಕ್ ಫ್ರೈಡೆ ಚಿತ್ರಗಳಿಗೆ ಇವರು ಕ್ಯಾಮ್ರಾ ವರ್ಕ್ ಮಾಡೋ ನ್ಯಾಟಿಗೆ ಬಾಲಿವುಡ್ನಲ್ಲಿ ಒಳ್ಳೆಯ ರೆಕಗ್ನಿಷನ್ ಕೂಡ ಸಿಗುತ್ತೆ. ಆದರೆ ಕಶ್ಯಪ್ ನಿರ್ದೇಶನದ ಈ ಯಾವ ಚಿತ್ರಕ್ಕೂ ನ್ಯಾಟಿ ಸಂಭಾವನೆನೇ ಪಡೆದಿರೋದಿಲ್ಲ. ಈ ಬಗ್ಗೆ ಖುದ್ದು ನ್ಯಾಟಿಯೇ 2020ರಲ್ಲಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಅವರು ಬರೆದುಕೊಂಡಿದ್ರು. ಆದರೆ ಇವರಿಬ್ಬರ ನಡುವೆ ಅದೇನಾಯಿತೋ ಏನೋ ಗೊತ್ತಿಲ್ಲ. ಅನುರಾಗ್ ಕಶ್ಯಪ್ ವಿರುದ್ಧ ನಟರಾಜನ್ ಸೀರೀಸ್ ಆಫ್ ಟ್ವೀಟ್ ಮಾಡಿ ಅವರು ಕಿಡಿಕಾರ್ತಾರೆ. ಅನುರಾಗ್ ಒಬ್ಬ ಫೂಲ್, ಸ್ವಾರ್ಥಿ, ದುಡ್ಡು ಪಡೆಯದೆ ಅವನ ಚಿತ್ರಕ್ಕೆ ಕೆಲಸ ಮಾಡಿದ್ರು ಕೂಡ ನನಗೆ ಒಂದಿಷ್ಟು ಕ್ರೆಡಿಟ್ ಕೊಟ್ಟಿಲ್ವಲ್ಲ ಅಂತ ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಮೇಲ್ನೋಟಕ್ಕೆ ನಟರಾಜನ್ ಅನುರಾಗ್ ಬಗ್ಗೆ ಇಷ್ಟು ರೂಢಾಗಿ ಮಾತಾಡುವಂಥ ಅವಶ್ಯಕತೆ ಏನಿತ್ತು? ಮೋಸ್ಟ್ಲಿ ನ್ಯಾಟಿನೇ ಸರಿ ಇಲ್ವೇನೋ ಅಂತ ಎಲ್ಲ ಕಡೆ ಪೋರ್ಟ್ರೇ ಆಗಿರುತ್ತೆ. ಆಗ ಖುದ್ದು ಅನುರಾಗ್ ಕಶ್ಯಪೇ ಮುಂದೆ ಬಂದು, ನನ್ನಿಂದ ತಪ್ಪಾಗಿದೆ ನ್ಯಾಟಿ, ದಯವಿಟ್ಟು ನನ್ನ ಕ್ಷಮಿಸು, ನಿನಗೆ ಅವಶ್ಯಕತೆ ಇದ್ದಾಗ ನಾನು ನಿನ್ನ ಜೊತೆಗಿರಲಿಲ್ಲ ಅಂತ ಕೇಳಿಕೊಂಡು ಈ ಕಾಂಟ್ರವರ್ಸಿಗೂ ಅವರು ತೆರೆ ಎಳಿತಾರೆ. ಸದ್ಯ ಈಗ ಇಬ್ಬರ ನಡುವೆ ಒಳ್ಳೆ ಸ್ನೇಹ ಇದೆ. ಒಟ್ಟಿಗೆ ತೆರೆ ಮೇಲೆ ಕಾಣಿಸ್ಕೊಳ್ಳದೆ ಇದ್ರೂ ಕೂಡ ಒಂದೇ ಸಿನಿಮಾದಲ್ಲಿ ಇಬ್ಬರು ನಟನೆ ಮಾಡಿದ್ದಾರೆ. ಅಲ್ಲದೆ ಇಬ್ಬರ ಪಾತ್ರಕ್ಕೂ ಎಲ್ಲ ಕಡೆ ಪ್ರಶಂಸೆಯ ಸುರಿಮಳೆಯೇ ಬರ್ತಾ ಇದೆ. ಸಿನಿಮ್ಯಾಟೋಗ್ರಾಫರ್ ಅಥವಾ ನಿರ್ದೇಶಕನಾಗಿದ್ರೇನು ಒಳ್ಳೆ ನಟನಾಗಬಹುದು ಅನ್ನೋದನ್ನ ಅನುರಾಗ್ ಜೊತೆಗೆ ನ್ಯಾಟಿ ಕೂಡ ಪ್ರೂವ್ ಮಾಡಿದ್ದಾರೆ. ಇನ್ನು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಸ್ಪೆಷಲ್. ಅದೇ ಥರ ಲೈಕ್ ಮಾಡಿ ಈ ವಿಡಿಯೋವನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡಿ.